ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈಗಾಗಲೇ ನಾನು ತುಂಬ ಕನಸುಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾನೆ ಇರ್ತೇನೆ. ತುಂಬ ಮಂದಿ ಪ್ರಶ್ನೆಯೂ ಕೇಳ್ತಾರೆ, ಅವರಿಗೆ ಈ ಥರ ಕನಸು ಬಿತ್ತು, ಅದರ ಸೂಚನೆ ಏನು ಅಂತ ತುಂಬ ಮಂದಿ ಪ್ರಶ್ನೆಯನ್ನು ಕೇಳುವಂಥದ್ದು. ಹಾಗೆಯೇ ನಾನು ಕನಸುಗಳ ಬಗ್ಗೆ ಈಗಾಗಲೇ ತುಂಬ ವಿಡಿಯೋ ಕೂಡ ಮಾಡಿ ಹಾಕಿದ್ದೇನೆ. ಹಾಗೆಯೇ ಅದರ ಬಗ್ಗೆ ಇವತ್ತು ಏನು ಅಂದರೆ, ಇಂಥ ಕನಸುಗಳು ಬಿದ್ದರೆ, ಏನಾದರೂ ನೀವು ಉದ್ಯೋಗದಲ್ಲಿ ಇದ್ದರೆ ಬಡ್ತಿ ಸಿಗದೇ ಇದ್ದರೆ ಖಂಡಿತವಾಗಲೂ ಇಂಥ ಕನಸುಗಳು ಬಿದ್ದಾಗ ಬಡ್ತಿ ಸಿಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಅಂತೆ. ಅದು ಯಾವ ಕನಸು ಅದ್ರ ಬಗ್ಗೆ ನಾನು ಹೇಳ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದ್ದರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫುಲ್ಲಿ ಫ್ರೀ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ, ಈಗ ಪ್ರೆಸೆಂಟ್ ಏನು ಸಮಸ್ಯೆ ಎದುರಿಸ್ತಾ ಇದ್ದರೆ ಅದನ್ನು ಖಂಡಿತವಾಗ್ಲೂ ಡೀಟೇಲ್ ಆಗಿ ಸಮಸ್ಯೆಯನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅದು ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತಾರೆ. ಕ್ಲಿಕ್ ಮಾಡಿದರೆ ಮಾತ್ರ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿಯನ್ನು ಹಾಕ್ತಾ ಇರ್ತೇನೆ. ಅದಕ್ಕೆ ಏನು ಮಾಡಬೇಕು, ಆದಷ್ಟು ಶೇರ್ ಮಾಡಿ ಇಂಥ ವಿಡಿಯೋಗಳನ್ನು ಅಂತ ಹೇಳ್ತಾ, ಹಾಗೆಯೇ ಕನಸುಗಳ ಬಗ್ಗೆ ಹೇಳ್ತಾ, ಹಾಗೆಯೇ ಇನ್ನೊಂದು ಏನು ಅಂದರೆ, ರಾಶಿ ನಕ್ಷತ್ರ ಕೆಲವರಿಗೂ ಗೊತ್ತಿರೋದಿಲ್ಲ, ಅಂಥವರು ಕೂಡ ಕೇಳ್ಬೋದು. ಸಮಸ್ಯೆಯನ್ನು ಮಾತ್ರ ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಿ. ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಆದರೆ ಕರೆಕ್ಟಾಗಿ ಸಮಸ್ಯೆನ ಬರೆದು ಕಳಿಸಿ ಅಂತ ಇನ್ನೊಂದು ಸಲ ಹೇಳ್ತಾ, ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದನೂ ನಾನು ಯಾವತ್ತೂ ಇರ್ತೇನೆ. ಅವರ ಆಶೀರ್ವಾದ, ನಾನು ನಂಬಿರುವ ಶಕ್ತಿಗಳ ಆಶೀರ್ವಾದನೂ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಈ ಕನಸುಗಳು ಬಿದ್ದರೆ ಉದ್ಯೋಗದಲ್ಲಿ ಪ್ರಮೋಷನ್ ಅಂದರೆ ಬಡ್ತಿ ಗ್ಯಾರಂಟಿ ಅಂತೆ. ಕೆಲವು ಕನಸುಗಳು ನಮ್ಮ ಜೀವನಕ್ಕೆ ಅತ್ಯಂತ ಮಂಗಳಕರ. ಈ ಥರ ಕನಸುಗಳು ಬಿದ್ದಾಗ ನಮ್ಮ ಜೀವನ ಬದಲಾಗುವಂಥದ್ದು. ಇನ್ನು ಕೆಲವೊಂದು ಕನಸುಗಳು ಉದ್ಯೋಗವನ್ನು, ಬಡ್ತಿಯನ್ನು ಪಡೆಯುವ ಸೂಚನೆಯನ್ನು ನೀಡುವಂಥದ್ದು. ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆಯುವ ಮುನ್ನ ಇಂಥ ಕನಸುಗಳು ಬಿಡುವಂಥದ್ದು. ಅಂದರೆ ಖಂಡಿತವಾಗಲೂ ಈ ಒಂದು ಕನಸು ಬಿದ್ದರೆ ಖಂಡಿತವಾಗಲೂ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಅನ್ನೋದು ಗ್ಯಾರಂಟಿ. ಸ್ವಪ್ನಶಾಸ್ತ್ರದಲ್ಲಿ ಪ್ರತಿಯೊಂದು ಕನಸಿಗೂ ವಿಭಿನ್ನ ಅರ್ಥ. ಸ್ವಪ್ನಶಾಸ್ತ್ರದಲ್ಲಿ ಕನಸುಗಳನ್ನು ಶುಭ ಕನಸು, ಅಶುಭ ಕನಸು ಅಂತ 2 ವಿಭಾಗಗಳಲ್ಲಿ ವಿವರಿಸಲಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳು ಭವಿಷ್ಯದ ಘಟನೆಗಳ ಬಗ್ಗೆ ಸುಳಿವುಗಳನ್ನು ನೀಡುವಂಥದ್ದು. ನಾವೆಲ್ಲರೂ ಕನಸುಗಳನ್ನು ನೋಡುವಂಥದ್ದು. ಬಹುಶಃ ಕೆಲವೇ ಜನರಿಗೆ ಅದರ ಅರ್ಥದ ಬಗ್ಗೆ ತಿಳಿತದೆ. ಹಾಗೆಯೇ ಈ ಒಂದು ಕನಸುಗಳು ಈ ಥರ ಪ್ರಗತಿಯನ್ನು, ಜೀವನದಲ್ಲಿ ಪ್ರಗತಿ ಆಗಿರ್ಬೋದು ಅಥವಾ ಉದ್ಯೋಗದಲ್ಲಿ ಬಡ್ತಿ ಆಗಿರ್ಬೋದು, ಈ ಥರ ಯಾವ ಥರ ಕನಸುಗಳು ಬಿದ್ದರೆ ಈ ಥರ ಆಗುವಂಥದ್ದು. ಅಂದರೆ ಕನಸುಗಳು ಬೀಳಬೇಕು, ಯಾವ ಥರ ಬೀಳಬೇಕು, ಈ ಥರ ಬೀಳಬೇಕು ಅಂತ ಎಲ್ಲ ಥರದ ಕನಸುಗಳು ಪ್ರತಿಯೊಬ್ಬರಿಗೂ ಬೀಳುವಂಥದ್ದು. ಆದರೆ ನಾನು ಅದ್ರ ಬಗ್ಗೆ ತುಂಬ ವಿಡಿಯೋಗಳನ್ನು ಮಾಡಿದ್ದೇನೆ. ಹಾಗೆಯೇ ಸ್ವಸ್ತಿಕ, ಓಂ, ವೈಷ್ಣವ ತಿಲಕ ಮೊದಲಾದ ಶುಭ ಚಿಹ್ನೆಗಳು ಕನಸಿನಲ್ಲಿ ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಆ ವ್ಯಕ್ತಿಗೆ ಬಡ್ತಿಯಾಗುವ ಸಾಧ್ಯತೆ. ಕನಸಿನಲ್ಲಿ ಅಂಥ ಚಿಹ್ನೆಗಳನ್ನು ನೋಡುವುದು ತುಂಬ ಮಂಗಳಕರ. ನಿಮ್ಮ ಕನಸಿನಲ್ಲಿ ಈ ಮಂಗಳಕರ ಚಿಹ್ನೆಗಳನ್ನು ನೋಡಿದಾಗ ಅದರ ಬಗ್ಗೆ ಅತಿಯಾಗಿ ಯೋಚಿಸುವ ಅಥವಾ ತಲೆಕೆಡಿಸುವ ಅಗತ್ಯ ಇಲ್ಲ. ಅದರ ಬಗ್ಗೆ ಅಂದರೆ ಅದು ಇದರ ಸೂಚನೆ ಅಂತಲೇ ಹೇಳ್ಬೋದು. ಸ್ವಸ್ತಿಕ, ಓಂ, ವೈಷ್ಣವ ತಿಲಕ. ಹಾಗೆಯೇ ಇನ್ನೊಂದು ಏನು ಅಂದರೆ, ಸ್ಪರ್ಧೆಯಲ್ಲಿ ಗೆಲ್ಲುವ ಕನಸು. ಅಂದರೆ ನಿಮ್ಮ ಕನಸಲ್ಲಿ ನೀವು ಸ್ಪರ್ಧೆಯನ್ನು ಗೆಲ್ಲುವುದನ್ನು ನೋಡಿದರೆ, ಯಾವುದೇ ಸ್ಪರ್ಧೆ ಆಗಿರ್ಬೋದು, ಅದರಲ್ಲಿ ನೀವು ಗೆಲ್ಲುವುದನ್ನು ನೋಡಿದರೆ ಜೀವನದಲ್ಲಿ ವಿಶೇಷ ಸ್ಥಾನವನ್ನು ಪಡೆಯಬಹುದು ಮುಂದಿನ ದಿನಗಳಲ್ಲಿ ಎಂದು ಅದರ ಅರ್ಥ. ನೀವು ಉದ್ಯೋಗದಲ್ಲಿ ಉನ್ನತ ಹುದ್ದೆಯನ್ನು ಪಡೆಯಬಹುದು ಅಥವಾ ಬಯಸಿದ ಸ್ಥಳಕ್ಕೆ ವರ್ಗಾವಣೆಯನ್ನು ಪಡೆಯಬಹುದು. ಸ್ಪರ್ಧೆಯಲ್ಲಿ ಗೆದ್ದಂತೆ ಕನಸು ಕಾಣುವುದು ಎಂದರೆ ನೀವು ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಗೆಲುವನ್ನು ಸಾಧಿಸಲಿದ್ದೀರಿ ಎಂದು ಅರ್ಥ. ಹೂವು ಅರಳುವ ಕನಸು. ನಿಮ್ಮ ಕನಸಿನಲ್ಲಿ ಏನಾದರೂ ಹೂಗಳು ಅರಳುವುದನ್ನು ನೋಡಿದರೆ ನಿಮ್ಮ ಜೀವನದ ಶುಭ ಸೂಚನೆ. ಅಂಥ ಕನಸುಗಳು ನಿಮ್ಮ ಮನಸ್ಸನ್ನು ಸಂತೋಷಪಡಿಸುವ ಕೆಲಸಕ್ಕೆ ಸಂಬಂಧಿಸಿದ ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ ಎಂದು ಸೂಚಿಸುವಂಥದ್ದು. ನಿಮ್ಮ ಬಾಳನ್ನು ಇದು ಹಸನಾಗಿಸುತ್ತದೆ ಎಂದು ಅರ್ಥ. ಕನಸಿನಲ್ಲಿ ಏನಾದರೂ ಸಂತರು ಅಂದರೆ ಸಾಧುಗಳು ಕಂಡರೆ, ಕನಸಿನಲ್ಲಿ ಯಾರಾದರೂ ಸಂತ ಅಥವಾ ಪುರೋಹಿತರು ಅಥವಾ ಮಹಾತ್ಮರನ್ನು ಕಂಡರೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ. ಧಾರ್ಮಿಕ ಚಟುವಟಿಕೆಗಳ ಕಡೆಗೆ ವ್ಯಕ್ತಿಯ ಒಲವು ಹೆಚ್ಚಾಗುತ್ತೆ ಎಂಬುದರ ಸೂಚನೆ. ಉದ್ಯೋಗದಲ್ಲಿ ಪ್ರಗತಿಯನ್ನು ಹೊಂದುವಾಗ ನೀವು ಇಂಥ ಕನಸನ್ನು ಕಾಣುತ್ತೀರಿ. ಆಧ್ಯಾತ್ಮಿಕತೆಯಲ್ಲಿ ನಿಮ್ಮ ಮನಸ್ಸು ತೊಡಗುವಂಥದ್ದು ಎಂಬುದರ ಸೂಚನೆ ಕೂಡ ಆಗಿರುವಂಥದ್ದು. ಹಾಗೆಯೇ ರಾಜನ ಕನಸು. ಅನೇಕ ಬಾರಿ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಬಿಳಿ ಕುದುರೆ ಅನ್ನು ನೋಡಿದರೆ, ಅಂಥ ಕನಸು ಬಿದ್ದರೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಒಂದು ಸುದ್ದಿಗಳನ್ನು ನೀವು ಪಡೆದುಕೊಳ್ತೀರಿ. ಹಾಗೆಯೇ ಕನಸುಗಳು ನಿಮಗೆ ಬಡ್ತಿ, ಹೆಚ್ಚು ಸಂಬಳವನ್ನು ಪಡೆಯುವ ಎಲ್ಲ ಅವಕಾಶಗಳನ್ನು ನೀಡುತ್ತದೆ. ಹಾಗೆಯೇ ಇನ್ನೊಂದು ರಾಜನ ಕನಸು ಅಂದರೆ, ನೀವೇನಾದರೂ ರಾಜನ ಥರ ಕಿರೀಟವನ್ನು ಹಾಕಿಕೊಂಡು ನಿಮ್ಮ ಕನಸಿನಲ್ಲಿ ನಿಮ್ಮನ್ನೇ ನೀವು ನೋಡಿಕೊಂಡ್ರೆ ಕೂಡ ಅದು ಉದ್ಯೋಗದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಪ್ರಗತಿಯನ್ನು ಕಾಣಲಿದೆ, ನಿಮ್ಮ ಜೀವನದಲ್ಲಿ ಏನೋ ಸಂತೋಷ ಬರುವಂಥದ್ದು ಅಂತ ಅರ್ಥ. ಅಂದರೆ ನೀವು ರಾಜನಾಗಿ, ಅಂದರೆ ನೀವು ಕಿರೀಟ ಇರುತ್ತಲ್ವ, ಹಾಗೆ ರಾಜನಾಗಿ ಕಿರೀಟವನ್ನು ಧರಿಸಿಕೊಂಡು ನಿಮ್ಮನ್ನು ನೀವು ಕನಸಿನಲ್ಲಿ ನೋಡಿದರೂ ಕೂಡ ತುಂಬಾ ಶುಭದಾಯಕ ಅಂತಲೇ ಹೇಳ್ಬೋದು. ಎಲ್ಲ ಕನಸುಗಳು ನಿಮ್ಮ ಒಂದು ಈ ಥರ ಎಲ್ಲ ಕನಸುಗಳು ಬಿದ್ದಾಗ, ಅದೇ ಬಿಳಿ ಬಣ್ಣದ ಕುದುರೆ ಕೂಡ ನೋಡಿದರೆ ಕೂಡ ತುಂಬಾ ಒಳ್ಳೆಯದಾಗುವಂಥದ್ದು. ನಾನು ಇದರ ಬಗ್ಗೆ ತುಂಬ ವಿಡಿಯೋ ಮಾಡಿ ಹಾಕ್ತೇನೆ. ಇಂಥ ಎಲ್ಲ ಒಳ್ಳೊಳ್ಳೆ ಕನಸು ಬಿದ್ದಾಗ ನೀವು ಬೇರೆಯವರ ಹತ್ರ, ಅದರಲ್ಲೂ ಕೂಡ ನಾನು ಈಗಾಗಲೇ ಹೇಳಿದ್ದೇನೆ, ದೇವರಿಗೆ ಸಂಬಂಧಪಟ್ಟ, ದೇವರಿಗೆ ಸಂಬಂಧಪಟ್ಟ ಅಥವಾ ದೇವರುಗಳು ಕನಸಿನಲ್ಲಿ ಕಂಡರೆ ಅದಕ್ಕೆ ರಿಲೇಟೆಡ್ ಅದು ಯಾವುದೇ ಒಂದು ಕನಸು ಕಂಡರೂ ಕೂಡ ಅದನ್ನು ಬೇರೆಯವ್ರ ಹತ್ರ ಹೇಳಲಿಕ್ಕೆ ಹೋಗಬೇಡಿ. ಬೇರೆಯವ್ರ ಹತ್ರ ಹೇಳಿಕೊಂಡ್ರೆ ಅದರ ಫಲ ಸಿಗೋದಿಲ್ಲ ಅನ್ನೋ ಅರ್ಥ.
ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.